ಭಾರತ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ ಸ್ಮೃತಿ ಮಂದನ ಆಕೆ ಮದುವೆ ಎಲ್ಲ ಅರೇಂಜ್ ಆಗಿತ್ತು. ಮದುವೆ ಮುಂದೂಡಿಕೆ ಆಯಿತು, ಅವ್ರ ತಂದೆಗೇನೋ ಹಾರ್ಟ್ ಅಟ್ಯಾಕ್ ಆಯಿತು, ಇವೆಲ್ಲ ಆಮೇಲೆ ಏನೇನೋ ಊಹಾಪೋಹಗಳು ಬಂತಲ್ಲ, ಕೊನೆಗೂ ಮೌನ ಮುರಿದಿದ್ದಾರೆ. ಮದುವೆ ರದ್ದಾಗಿದೆ ಅಂತ ಸ್ಮೃತಿ ಮಂಧಾನ ತಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನವೆಂಬರ್ 23ರಂದು ಸ್ಮೃತಿ ಮಂಧಾನ ಮತ್ತು ಪಲಾಶ್ ಮುಚ್ಚಲ್ ಮದುವೆ ನಿಶ್ಚಯ ಆಗಿತ್ತು. ಆದರೆ ಸ್ಮೃತಿ ಮಂಧಾನ ತಂದೆ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾದ ಹಿನ್ನೆಲೆಯಲ್ಲಿ ಮದುವೆ ಮುಂದೂಡಲಾಗಿತ್ತು. ಈ ನಡುವೆ ಸಾಕಷ್ಟು ಊಹಾಪೋಹಗಳು ಕೂಡ ಹುಟ್ಕೊಂಡಿದ್ವು. ಪಲಾಶ್ ಮುಚ್ಚಲ್ ಮತ್ತೊಂದು ಹುಡುಗಿ ಜೊತೆ ಚಾಟ್ ಮಾಡ್ತಿರೋದ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಅಲ್ಲದೆ ಸ್ಮೃತಿ ಮಂಧಾನ ಸಹ ಇನ್ಸ್ಟಾದಲ್ಲಿ ಹಾಕಿದ್ದ ಎಲ್ಲ ಮದುವೆ ಫೋಟೋಗಳನ್ನು ಡಿಲೀಟ್ ಮಾಡಿದ್ರು. ಇದು ಇನ್ನಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಅವತ್ತಿನಿಂದ ಮೌನಕ್ಕೆ ಶರಣಾಗಿದ್ದ ಸ್ಮೃತಿ ಮಂಧಾನ ಕೊನೆಗೂ ಮೌನ ಮುರಿದಿದ್ದಾರೆ. ಪಲಾಶ್ ಮುಚ್ಚಲ್ ಜೊತೆಗಿನ ಮದುವೆ ರದ್ದಾಗಿದೆ, ಇದು ವೈಯಕ್ತಿಕ ವಿಚಾರವಾಗಿದ್ದರಿಂದ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಇನ್ಸ್ಟಾದಲ್ಲಿ ಸ್ಮೃತಿ ಮಂಧಾನ ಪೋಸ್ಟ್ ಮಾಡಿದ್ದಾರೆ. ಮುಂದೆ ಭಾರತ ಪರವಾಗಿ ಇನ್ನಷ್ಟು ಪಂದ್ಯಗಳನ್ನು ಆಡಿ ಟ್ರೋಫಿ ಗೆಲ್ಲುವ ಕಡೆ ಗಮನ ಹರಿಸ್ತೀನಿ, ಎಲ್ಲರಿಗೂ ಧನ್ಯವಾದ ಅಂತ ಸ್ಮೃತಿ ಮಂಧಾನ ಪೋಸ್ಟ್ ಮಾಡಿದ್ದಾರೆ. ಈ ಮಧ್ಯೆ ಪಲಾಶ್ ಮುಚ್ಚಲ್ ಕೂಡ ಟ್ವೀಟ್ ಮಾಡಿದ್ದು, ನನಗೆ ಅತ್ಯಂತ ಪವಿತ್ರವಾದ ವಿಷಯದ ಬಗ್ಗೆ ಆಧಾರರಹಿತ ವದಂತಿಗಳಿಗೆ ಜನರು ಅಷ್ಟು ಸುಲಭವಾಗಿ ಪ್ರತಿಕ್ರಿಯೆ ಕೊಡೋದನ್ನು ನೋಡೋಕ್ಕೆ ತುಂಬ ಕಷ್ಟಕರವಾಗಿತ್ತು. ಗಾಸಿಪ್ ಆಧಾರದ ಮೇಲೆ ಯಾರನ್ನು ನಿರ್ಣಯಿಸುವ ಮೊದಲು ನಾವು ಒಂದು ಸಮಾಜವಾಗಿ ವಿರಾಮ ತೆಗೆದುಕೊಳ್ಳೋದಕ್ಕೆ ಕಲಿತೀವಿ ಅಂತೆಲ್ಲ ನಿಜವಾಗಿ ಹೇಳಿದ್ದಾರೆ. ಸುಳ್ಳು ಮತ್ತು ಮಾನಹಾನಿಕ ವಿಚಾರಗಳನ್ನ ಹರಡುವವರ ವಿರುದ್ಧ ನಮ್ಮ ತಂಡ ಕಠಿಣ ಕಾನೂನು ಕ್ರಮ ತಗೊಳ್ಳುತ್ತೆ ಅಂತ ಹೇಳಿದರೆ. ಇರ್ಬೋದು ಏನೇನೋ ವಿಚಾರಗಳು, ಬಟ್ ಸದ್ಯಕ್ಕಂತೂ ಅವರಿಬ್ಬರ ಮದುವೆ ರದ್ದಾಗಿದೆ, ಮುಂದೂಡಿಕೆ ಅಲ್ಲ ರದ್ದಾಗಿದೆ. ಅವರೇ ಅದನ್ನು ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಿಂದ ಬೇಸರಗೊಂಡಿದ್ದ ಆರ್ಸಿಬಿ ಫ್ಯಾನ್ಸ್ಗೆ ಇದೀಗ ಖುಷಿ ಸುದ್ದಿ. 2026ರ ಐಪಿಎಲ್ ಪಂದ್ಯಾವಳಿಗಳು ಬೆಂಗಳೂರಿನಲ್ಲೇ ನಡೆಯುತ್ತೆ ಅಂತ ಡಿಸಿಎಂ ಘೋಷಣೆ ಮಾಡಿದ್ದಾರೆ. ಕೆಎಸ್ಸಿಎ ಚುನಾವಣೆ ಮತದಾನದ ವೇಳೆ ಮಾತನಾಡಿದಂತಹ ಡಿಸಿಎಂ, ಐಪಿಎಲ್ ನಮ್ಮಿಂದ ಕೈತಪ್ಪಲ್ಲ, ಅದು ನಮ್ಮ ಹೆಮ್ಮೆ, ಯಾವುದೇ ಕಾರಣಕ್ಕೂ ಐಪಿಎಲ್ ಕೈತಪ್ಪಲ್ಲ ಅಂತ ಹೇಳಿದ್ರು. ಏನೋ ಕಾಲ್ತುಳಿತ ಪ್ರಕರಣ ಬಳಿಕ ಮುಂಬರುವ ಐಪಿಎಲ್ಗಳನ್ನು ಪುಣೆಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಚರ್ಚೆ ಇತ್ತು. ಇತ್ತ ಕೆಎಸ್ಸಿಎ ಚುನಾವಣೆಯಲ್ಲೂ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಬ್ರಿಜೇಶ್ ಬಣದ ವಿರುದ್ಧ ವೆಂಕಟೇಶ್ ಪ್ರಸಾದ್ ಬಣ ಮತಯಾಚಿಸಿತು. ಈ ಎಲ್ಲದರ ನಡುವೆ ಡಿಸಿಎಂರಿಂದಲೇ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದ್ದು ಐಪಿಎಲ್ ಅಂದರೆ ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ರೀತಿ ಖುಷಿ ಸುದ್ದಿ. ಮುಂದಕ್ಕೆ ನಾವು ಯಾವ ಐಪಿಎಲ್ ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನು ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಐಪಿಎಲ್ ಇಲ್ಲೇ ನಡೆದರೆ ತುಂಬ ಒಳ್ಳೆಯದು ಎಲ್ರಿಗೂ ಕೂಡ, ಬಟ್ ಅದಷ್ಟು ಸುಲಭ ಇಲ್ಲ ಅಂತ ನಾನು ಹೇಳೋದು. ಇವರು BCCI ಮತ್ತು KSCA ನಡುವೆ ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಬ್ರಿಡ್ಜ್ ಥರ ಕೆಲಸ ಮಾಡಬೇಕು. ಡಿ ಕೆ ಶಿವಕುಮಾರ್ BCCIನ ಕನ್ವಿನ್ಸ್ ಮಾಡಬೇಕು. ಈಗ ಆಲ್ರೆಡಿ ಅವ್ರ ವಿರುದ್ಧವೇ ಕೇಸ್ ಹಾಕಿರೋದು, ಹಾಗಾಗಿ ಅವ್ರನ್ನ ಮಾಡಬೇಕು. ಬಟ್ ಆದರೆ ಒಳ್ಳೆಯದು, ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಇಂದಲೇ ಕಳೆದ 2 ತಿಂಗಳಿಂದ ಚರ್ಚೆಯಲ್ಲಿದ್ದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSCA, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಚುನಾವಣೆ ಈಗ ಮುಕ್ತಾಯ ಆಗಿದೆ. ವೆಂಕಟೇಶ್ ಪ್ರಸಾದ್ ಬಣ ಗೆಲುವನ್ನು ಸಾಧಿಸಿದೆ ಶಾಂತಕುಮಾರ್ ವಿರುದ್ಧ. ಆ್ಯಕ್ಚುಲಿ ಶಾಂತಕುಮಾರ್ ಅವರ ಅರ್ಜಿನೇ ಅಸಿಂಧುವಾಗಿತ್ತು. ಆಮೇಲೆ ಅವರು ಕೋರ್ಟ್ಗೆ ಹೋದರು. ಕೋರ್ಟ್ ಇವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅನುಮತಿ ಕೊಡ್ತು. ಚುನಾವಣೆ ನಡೀತು. ವೆಂಕಟೇಶ್ ಪ್ರಸಾದ್ ವರ್ಸಸ್ ಶಾಂತಕುಮಾರ್ ಅಂತ ಇತ್ತು. ಈಗ ವೆಂಕಟೇಶ್ ಪ್ರಸಾದ್ಗೆ ಗೆಲುವಾಗಿದೆ ಅಂತಕ್ಕಂಥದ್ದು ಈಗ ತಾನೇ ಬರ್ತಾ ಇರ್ತಕ್ಕಂಥ ಮಾಹಿತಿ. ವೆಂಕಟೇಶ್ ಪ್ರಸಾದ್ ಪರ ಆ ಬಣದಲ್ಲಿ ಗುರುತಿಸಿಕೊಂಡಿದ್ದ ಅನಿಲ್ ಕುಂಬ್ಳೆ ಖುದ್ದು ಮತಯಾಚನೆಯನ್ನು ಕೂಡ ಮಾಡಿದರು. KSCA ಸದಸ್ಯರಾದ DCM DK ಶಿವಕುಮಾರ್, ಮಾಜಿ ಸಚಿವ CM ಇಬ್ರಾಹಿಂ, ನಟ ಜೈ ಜಗದೀಶ್, ಮಾಜಿ ಕ್ರಿಕೆಟಿಗರಾದ ರೋಜರ್ ಬಿನ್ನಿ, ರಾಹುಲ್ ದ್ರಾವಿಡ್, ಸುನಿಲ್ ಜೋಶಿ ಎಲ್ಲ ಬಂದು ಮತದಾನ ಮಾಡಿದರು. IPL ಅನ್ನು ಮತ್ತೆ ಈಗ ಚಿನ್ನಸ್ವಾಮಿಗೆ ತರಬೇಕಾಗಿದೆ, ದೊಡ್ಡ ಸವಾಲಿದೆ ನನಗೆ ಅಂತೆಲ್ಲ ಗೆಲುವನ್ನು ಕಂಡ ವೆಂಕಟೇಶ್ ಪ್ರಸಾದ್ ಮಾತಾಡಿದ್ದಾರೆ. ನಾವು ಒಂದು ಕಡೆ ಗೌರ್ಮೆಂಟ್ ಅವ್ರ ಜೊತೆ ಕೆಲಸ ಮಾಡಬೇಕು, ನಾವು ಇನ್ನೊಂದು ಕಡೆ ನಾವು BCCA ಅವ್ರ ಜೊತೆ ನಾವು ಕೆಲಸ ಮಾಡಬೇಕಾಗತ್ತೆ. ಸೊ ವಿ ನೀಡ್ ಟು ಗೆಟ್ ಬ್ಯಾಕ್ ಅವರ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಥವಾ ನಮ್ಮ ಒಂದು T20 ಮ್ಯಾಚಸ್, ಹಾಗೆ ಬಹುಶಃ T20 ವರ್ಲ್ಡ್ ಕಪ್ ಮ್ಯಾಚಸ್ ಕೂಡ ತಗೊಂಬರೋಂಥ ಒಂದು ನಾವು ಪ್ರಯತ್ನ ಮಾಡಬೇಕಾಗತ್ತೆ ಖಂಡಿತವಾಗಿ. ಬಹಳ ಇಂಪಾರ್ಟೆಂಟು, ಜನ ಕೇಳ್ತಾ ಇರುವಂಥದ್ದು, ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು IPL ವಿಚಾರವಾಗಿ. ಯಾಕಂದ್ರೆ ಹೋಮ್ ಗ್ರೌಂಡ್ ಬದಲಾಗುತ್ತೆ ಎನ್ನುವಂಥ ವಿಚಾರ ಏನಿತ್ತು ದೊಡ್ಡ ಚರ್ಚೆ ಆಗಿತ್ತು. ಆ ವಿಚಾರವನ್ನು ಕೂಡ ಮ್ಯಾನಿಫೆಸ್ಟೋಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದು, ವಾಪಸ್ ತರ್ತೀವಿ ಅನ್ನುವಂಥ ವಿಚಾರ. DCM ಕೂಡ ಅದಕ್ಕೆ ಹೇಳಿದ್ರೆ ನಾವು ಬಿಟ್ಕೊಡಲ್ಲ ಅನ್ನೋದು. ಈಗ ಸರ್ಕಾರದ ಜೊತೆ ಹೊಂದಾಣಿಕೆ ಹೇಗೆ, ಅವ್ರ ಜೊತೆ ಒಟ್ಟಿಗೆ ಹೋಗುವಂಥ ರೀತಿ ಹೇಗೆ? ಸೊ ನಾವು ಯಾವಾಗ ನಾವು ಗೌರ್ಮೆಂಟ್ ಅಫಿಷಿಯಲ್ಸ್ ಹತ್ರ ನಮ್ಮ ಚೀಫ್ ಮಿನಿಸ್ಟರ್ ಆಗ್ಬೋದು ಅಥವಾ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹತ್ರ ಆಗ್ಬೋದು ನಾವು ಮಾತಾಡಬೇಕು ಅಂತಂದರೆ, ಅಥವಾ BCCA ಅವ್ರ ಹತ್ರ ಮಾತಾಡಬೇಕು ಅಂತಂದರೆ ಖಂಡಿತ. ಇನ್ನು ಮರಣ ಪತ್ರ ವಿತರಣೆಗೆ ಲಂಚ ಕೇಳಿದ ಪ್ರಕರಣದಲ್ಲಿ ರಾಜ್ಯವಲ್ಲದೆ ಇಡೀ ದೇಶದಲ್ಲೇ ದೊಡ್ಡ ಸದ್ದು ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಆರೋಗ್ಯ ಇಲಾಖೆ ಹಲವು ನಿಯಮಾವಳಿಗಳನ್ನು ರೂಪಿಸಿ ಸುತ್ತೋಲೆ ಹೊರಡಿಸಿದೆ. ಮರಣ ಪ್ರಮಾಣ ಪತ್ರ ವಿತರಣೆ ಮತ್ತು ಮರಣ ಪ್ರಮಾಣದ ನೋಂದಣಿ ಕಡ್ಡಾಯ ಮಾಡಿ ರಾಜ್ಯ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಈ ನಿಯಮ ಅನ್ವಯ ಆಗುತ್ತೆ. ಯಾವುದೇ ನಾಗರಿಕರು ಸಹಜ ಅಥವಾ ಅಸಹಜ ಸಾವಾದರೂ ಅದನ್ನು ವೈದ್ಯಕೀಯ ಇಲಾಖೆಯ ನಿಯಮದ ಅನ್ವಯ ನೋಂದಣಿ ಮಾಡಬೇಕು. ಕಡ್ಡಾಯವಾಗಿ ಮರಣದ ಅಂಕಿ ಅಂಶ ನೋಂದಣಿ ಮಾಡಬೇಕು ಅಂತ ಸುತ್ತೋಲೆಯಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಏನದು ಟಫ್ ರೂಲ್ಸ್?
ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳು ತಮ್ಮಲ್ಲಿ ಸಂಭವಿಸುವ ಪ್ರತಿ ಮರಣಕ್ಕೂ ಕೂಡ ಕಡ್ಡಾಯವಾಗಿ MCCD ನೀಡಬೇಕಾಗತ್ತೆ. MCCD ಅನ್ನ ಈ ಜನ್ಮ ಮೂಲಕ ಸ್ಥಳೀಯ ರಿಜಿಸ್ಟರ್ಗೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಲ್ಲಿಸಬೇಕು. ಮರಣ ಸಂಭವಿಸಿದ 10 ದಿನಗಳ ಒಳಗೆ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಯಾವುದೇ ಮರಣಗಳು ಸಂಭವಿಸದಿದ್ರೂ ಸಹ ಮಾಸಿಕ ವರದಿಯನ್ನು ಕಡ್ಡಾಯವಾಗಿ ನೀಡಬೇಕಾಗತ್ತೆ. ಆಯ್ತು, ಒಳ್ಳೆ ಪಾರದರ್ಶಕವಾದಂತಹ ನಿಯಮ. ಇನ್ನು ವೃಕ್ಷಥಾನ್ ಹೆರಿಟೇಜ್ ರನ್ 2025 ಬೆಳಗ್ಗೆ ವಿಜಯಪುರದಲ್ಲಿ ಚಾಲನೆ ಕೊಟ್ಟರು. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ವೃಕ್ಷಥಾನ್ ಹೆರಿಟೇಜ್ಗೆ ಹಸಿರು ನಿಶಾನೆ ತೋರಿಸಿದ್ರು. ಮೊದಲಿಗೆ 21 ಕಿಲೋಮೀಟರ್ ಓಟಕ್ಕೆ ಚಾಲನೆ ನೀಡಿದರು. ಸಚಿವ MB ಪಾಟೀಲ್ಗೆ MLC ಸುನಿಲ್ ಗೌಡ ಪಾಟೀಲ್, ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್, SP ಲಕ್ಷ್ಮಣ್ ನಿಂಬರಗಿ, ಸ್ವಾಮೀಜಿಗಳೆಲ್ಲ ಸಾಥ್ ಕೊಟ್ಟರು. ತದನಂತರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ ಹೆರಿಟೇಜ್ ರನ್ 2025ನಲ್ಲಿ ಭಾಗಿಯಾದರು. ಸಚಿವ MB ಪಾಟೀಲ್, ಈಶ್ವರ್ ಖಂಡ್ರೆ, ಶಾಸಕ ವಿಠಲ ಕಟಕದೊಂಡ ಸೇರಿದಂತೆ ಅನೇಕ ನಾಯಕರು, ಸ್ವಾಮೀಜಿಗಳು ಈ ಓಟದಲ್ಲಿ ಪಾಲ್ಗೊಂಡರು. ಆಯೋಜಿಸ್ತಾ ಇದ್ದೀವಿ. ಈಗ ನಾವು 1.5 ಕೋಟಿ ಸಸಿಗಳನ್ನ ನೆಟ್ಟು ಪೋಷಣೆ ಮಾಡ್ತಾ ಇದ್ದೀವಿ. ಮುಂದೆ ಅದನ್ನ 5 ಕೋಟಿಗೆ ನಾವು ಒಯ್ಯಬೇಕಂತ 10 ವರ್ಷದಲ್ಲಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ನಿನ್ನೆ ಕೊಲೆಯಾಗಿತ್ತಲ್ಲ, ಈ ಕೊಲೆ ಪ್ರಕರಣ ಸಂಬಂಧ 8 ಆರೋಪಿಗಳಲ್ಲಿ 5 ಬಂಧಿಸಲಾಗಿದ್ದು, ಉಳಿದ 3 ತೀವ್ರ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ತಲೆಮರೆಸಿಕೊಂಡಿರುವ ಅಜಯ್, ನಿತಿನ್ ಅಲಿಯಾಸ್ ಸೈನ್ಸ್, ದರ್ಶನ್ ಅಲಿಯಾಸ್ ಜಪಾನ್ಗಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಗಣೇಶ್ ಕೊಲೆ ಪ್ರಕರಣಗಳ ಸಂಬಂಧ ಚಿಕ್ಕಮಗಳೂರು SP ವಿಕ್ರಮ್ ಆಮ್ಟೆ 4 ತಂಡ ರಚಿಸಿ ತನಿಖೆಗೆ ಸೂಚನೆ ಕೊಟ್ಟಿದ್ದರು. ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿರುವ ಚಿಕ್ಕಮಗಳೂರು ಪೊಲೀಸರು ಮೊನ್ನೆಯಿಂದ ತಲೆಮರೆಸಿಕೊಂಡಿರುವ 3 ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಗಲಾಟೆಯಲ್ಲಿ ತೀವ್ರ ಗಾಯಗೊಂಡ ಎದುರಾಳಿ ತಂಡದ ಸಂಜಯ್, ನಿತಿನ್ಗೆ ಆಸ್ಪತ್ರೆಯ ಜೈಲು ವಾರ್ಡ್ನಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸಖರಾಯಿ ಪಟ್ಟಣದಲ್ಲಿ ಬಿಗಿ ಭದ್ರತೆ ಮುಂದುವರಿಸಲಾಗ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ರಾಜ್ಯದಿಂದ ಭಕ್ತರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಹೀಗಾಗಿ ತಿರುಪತಿಗೆ ಹೊರಡುವ KSRTC ಬಸ್ಗಳಿಗೆ ಭರ್ಜರಿ ಡಿಮ್ಯಾಂಡ್ ಕೂಡ ಬಂದಿದೆ. ಕರ್ನಾಟಕದ 4 ಸಾರಿಗೆ ಸಂಸ್ಥೆಗಳಿಂದ ತಿರುಪತಿಗೆ ಪ್ರತಿದಿನ 280 ಬಸ್ಗಳ ಟ್ರಿಪ್ ಸಂಚಾರವಿದೆ. ಖಾಸಗಿ ಬಸ್ಗಳು ಹೆಚ್ಚಿನ ದರ ವಿಧಿಸ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ KSRTC ಸೇರಿದಂತೆ 4 ಸಾರಿಗೆ ಸಂಸ್ಥೆಗಳಿಂದ ಹೆಚ್ಚಿನ ಬಸ್ ಬಿಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಇನ್ನು ತಿಮ್ಮಪ್ಪನ ದರ್ಶನ ಪಡೆಯಲು 3-4 ದಿನ ಕಾಯಬೇಕಾಗುತ್ತೆ. ಹೀಗಾಗಿ KSRTC ಮತ್ತು TDCಗೆ ಶೀಘ್ರ ದರ್ಶನಕ್ಕೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಬಹಳ ದಿನದಿಂದ ಇತ್ತು. ಇದಕ್ಕೂ ಕೂಡ ಇದೀಗ TTD ಆಡಳಿತ ಮಂಡಳಿ ಮುಂದೆ ಇಟ್ಟಿದ್ದಾರೆ. ನೋಡ್ಬೇಕು ಅವ್ರು ಏನ್ ಮಾಡ್ತಾರೆ ಅಂತ. ಮೈಸೂರು ಚಾಮರಾಜನಗರ ಭಾಗದಲ್ಲಿ ಹುಲಿ ದಾಳಿ ಹೆಚ್ಚಳ ಹಿನ್ನೆಲೆಯಲ್ಲಿ ಸಫಾರಿ ಬ್ಯಾನ್ ಮಾಡಿ ಬರೋಬ್ಬರಿ 1 ತಿಂಗಳು ಕಳೆದಿದೆ. 1 ತಿಂಗಳಿಂದ ಸಫಾರಿ ವಾಹನಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಆದಾಯಕ್ಕೂ ತೀವ್ರ ಪೆಟ್ಟು ಬಿದ್ದಿದ್ದು, ಗುತ್ತಿಗೆ ಸಿಬ್ಬಂದಿ ಸಂಬಳ ಕಡಿತದ ಜೊತೆಗೆ ಕೆಲಸ ಕಳ್ಕೊಳ್ಳುವ ಆತಂಕದಲ್ಲಿದ್ದಾರೆ. ಹಾಗೆ ಸಫಾರಿ ಗೈಡ್ ಮತ್ತು ಜೀಪ್ ಚಾಲಕರಿಗೆ ಆತಂಕ ಎದುರಾಗಿದೆ. ಜೊತೆಗೆ ಸಫಾರಿ ಸ್ಥಳದಲ್ಲಿ ಶಾಪ್ಗಳು ಕೂಡ ಮುಚ್ಚಿದ್ದು, ಜರ್ಕಿನ್ ಹಾಗೂ ಅರಣ್ಯ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಮಾರಾಟ ಮಳಿಗೆ ಕೂಡ ಕ್ಲೋಸ್ ಆಗಿದೆ. ವೈಜ್ಞಾನಿಕ ಕಾರಣ ಇಟ್ಕೊಂಡು ಸಫಾರಿ ಬ್ಯಾನ್ ಮಾಡಿ, ಅದನ್ನು ಬಿಟ್ಟು ಏಕಾಏಕಿ ಬ್ಯಾನ್ನಿಂದ ನಮ್ಮ ಬದುಕು ತೀರಾ ದುಸ್ತರವಾಗಿದೆ. ಹೀಗಾಗಿ ಸರ್ಕಾರ ಸಫಾರಿಯನ್ನು ಪುನರಾರಂಭಿಸುವಂತೆ ರೆಸಾರ್ಟ್, ಹೋಮ್ ಸ್ಟೇ ಹಾಗೂ ಹೋಟೆಲ್ ಮಾಲೀಕರು ಸೇರಿದಂತೆ ಸ್ಥಳೀಯ ವ್ಯಾಪಾರಿಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕಾಶಿ ಹಂಪಿಯಲ್ಲಿ ಅದ್ದೂರಿ ಫಲಪೂಜಾ ಮಹೋತ್ಸವ ನಡೆಯಿತು. ಪಂಪಾಂಬಿಕೆ ಶ್ರೀ ವಿರೂಪಾಕ್ಷನ ನಿಶ್ಚಿತಾರ್ಥಕ್ಕೆ ಫಲಪೂಜಾ ಮಹೋತ್ಸವ ಆಗಿದ್ದು, ಫಲಪೂಜಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದರು. ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲದಿಂದ ಫಲಪೂಜಾ ಮಹೋತ್ಸವದ ಮೆರವಣಿಗೆ ಸಾಗಿತು. ಆ ಬಳಿಕ ಕೋದಂಡರಾಮ ದೇಗುಲದಲ್ಲಿ ಫಲಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ವಿಜಯಪುರ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಕೂಡ ಭಕ್ತರ ದಂಡು ಆಗಮಿಸಿತ್ತು. ದೇವಸ್ಥಾನದ ಯಾರ್ಯಾರು ಕೊಡ್ತಾವ ನೋಡಿ ಪಂಚಗಳನ್ನು ಇಸ್ಕೊಳ್ರಿ, ನಿಧಾನಕ್ಕೆ ಶ್ರದ್ಧೆ